ಕರ್ನಾಟಕದ 5ನೇ ಅತಿ ದೊಡ್ಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. 90% ಫಾರೆಸ್ಟ್ ಏರಿಯಾ ಹೊಂದಿರೋ ಈ ಜಿಲ್ಲೆಯಲ್ಲಿ 12 ತಾಲೂಕುಗಳಿವೆ. ಅದರಲ್ಲಿ ಸುಮಾರು 835 ಸ್ಕ್ವೇರ್ ಕಿಲೋಮೀಟರ್ ಅರಣ್ಯ ಪ್ರದೇಶವಿರೋ ಊರಿನ ಹೆಸರು ದಾಂಡೇಲಿ. ಸುಮಾರು 80,000 ಜನರು ವಾಸಿಸೋ ಈ ಊರಲ್ಲಿ ಮುಖ್ಯವಾಗಿ ಬೆಳೆಯೋದು ತೆಂಗು, ಅಡಿಕೆ, ದಾಲ್ಚೀನಿ ಮತ್ತೆ ಕಬ್ಬು. ಅಷ್ಟೇ ಅಲ್ಲದೆ ಈ ಊರನ್ನ ಸುತ್ತುವರೆದಿರುವಂಥದ್ದು ಕರ್ನಾಟಕದಲ್ಲೇ 2ನೇ ಅತಿ ದೊಡ್ಡ ವನ್ಯಜೀವಿ ಅಭಯಾರಣ್ಯ, ದ ಕಾಳಿ ಟೈಗರ್ ರಿಸರ್ವ್. ಸಾಕಷ್ಟು ಪಕ್ಷಿಗಳು, ಹುಲಿ, ಚಿರತೆ ಮತ್ತು ಆನೆಗಳಿರೋ ಈ ಕಾಡು ದಾಂಡೇಲಿಯನ್ನ ಸುತ್ತುವರೆದಿರೋದ್ರಿಂದ ಈ ಊರಿಗೆ ಗ್ರೀನ್ ಸಿಟಿ ಅಂತ ಕರೀತಾರೆ. ದಾಂಡೇಲಿಯಲ್ಲಿನ ಜನರಿಗೆ ಮುಖ್ಯವಾಗಿ 2 ಆದಾಯದ ಮೂಲಗಳು. ಮೊದಲನೇದು ಇಲ್ಲಿರೋ ಹೋಮ್ ಸ್ಟೇಸ್. ದಾಂಡೇಲಿಯ ಕ್ರೊಕೊಡೈಲ್ ಎಡ್ಜ್ ಹೋಮ್ ಸ್ಟೇಗೆ ಜಸ್ಟ್ ಬಂದು ಚೆಕ್-ಇನ್ ಆದೆ. ಬೆಂಗಳೂರಿಂದ ರಾತ್ರಿ ಹೊರಟಿದ್ದು ಹುಬ್ಳಿ ಟ್ರೈನಿಗೆ. ಹುಬ್ಳಿಲಿ ಇಳ್ಕೊಂಡು ಅಲ್ಲಿಂದ ಬೈಕ್ ರೆಂಟ್ ಮಾಡಿಕೊಂಡು ಈಗ ದಾಂಡೇಲಿಗೆ ಬಂದು ಇಳಿದಿದ್ದೀನಿ. ದಾಂಡೇಲಿ ಏನೇನಿದೆ ಅಂತ ಗೊತ್ತಿಲ್ಲ, ಆದರೆ ಹೋಮ್ ಸ್ಟೇ ಮಾತ್ರ ಬ್ಯೂಟಿಫುಲ್ ಆಗಿದೆ. ದಾಂಡೇಲಿಯನ್ನು ಈಸಿಯಾಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ದರೆ ಈ ಹೋಮ್ ಸ್ಟೇಯನ್ನು ನೀವು ಕನ್ಸಿಡರ್ ಮಾಡ್ಬೋದು. ಚೆಕ್-ಇನ್ನಿಗೆ ಭಾಳ ಕಡೆ ಏನಿದೆ 11 ಗಂಟೆಯಿಂದ ನೆಕ್ಸ್ಟ್ ಡೇ 11 ಗಂಟೆ ಫಿಕ್ಸ್ ಒಂದು ಟೈಮಿಂಗ್ ಇದೆ ಯಾವುದೋ ಒಂದು ಇದ್ರದ್ದು. ಆದರೆ ನಮ್ಮ ಕಡೆ ಹಂಗಿಲ್ಲ, ಯಾವ್ದು ರೂಮ್ ಅವೈಲೇಬಲ್ ಇರ್ತದೆ ಅದು ಕೊಟ್ಟು ಬಿಡ್ತೀವಿ. ಮಾರ್ನಿಂಗ್ ಟೈಮ್ ಬೇಗ ಬಂದರು ಸ್ವಲ್ಪ ಜನ ಬೆಂಗಳೂರು ಬಸ್ದಿಂದ ಬಂದಿರ್ತಾರೆ ಮತ್ತು ಸ್ವಲ್ಪ ಜನ ಟ್ರೈನ್ದಿಂದ ಬಂದಿರ್ತಾರೆ. ಅವರು ನಾವು ಚೆಕ್-ಇನ್ ಚೆಕ್ಔಟ್ ಟೈಮು ಆಫೀಸಿಯಲ್ಲಿ ಬರ್ದಿರ್ತೀವಿ ರಿಸಿಪ್ಟ್ ಒಳಗೆ. ಆದರೆ ಇಲ್ಲಿ ಬಂದ ಮೇಲೆ ನಿಮಗೆ ಅಷ್ಟೇ ಟೈಮಿಗೆ ಅಂತೇಳಿ ನಾವು ಇಡೋದಿಲ್ಲ. ಅದು ಮಾರ್ನಿಂಗ್ ನೀವು 5 ಗಂಟೆ 6 ಗಂಟೆ 7 ಗಂಟೆ ಬಂದರೂ ಅವೈಲೇಬಲ್ ಯಾವ್ದು ಇರ್ತದೆ ರೂಮು. ಯಾರೋ ಮುಂಜಾನೆ ಏನು ಮಾಡಿರ್ತಾರೆ, ಗೋವಾ ಇಲ್ಲಾದ್ರೂ ಗೋಕರ್ಣ ಹೋಗಿಬಿಡ್ತಾರೆ, ಮಾರ್ನಿಂಗ್ ಎದ್ಕೊಂಡು ಹೋಗಿಬಿಡ್ತಾರೆ. ಇಲ್ಲಿಂದ ಅವ್ರದ್ದು ರೂಮ್ ಖಾಲಿ ಇರ್ತದೆ, ಅವ್ರದ್ದು ರೂಮ್ ನಾವು ಹಾಗೆ ಇಡೋದಿಲ್ಲ, ಅದೇ ಫ್ರೆಶ್ ಮಾಡಿಕೊಂಡು ನಿಮಗೆ ರೂಮು ಕೊಟ್ಟು ಬಿಡ್ತೀವಿ. ನಾವು ಬೇಕಿದ್ದರೆ ಅವ್ರಿಗೆ ಪ್ಯಾಕೇಜ್ ಕೊಡ್ತೀವಿ. ಅದರೊಳಗೆ ಪ್ಯಾಕೇಜ್ ಒಳಗೆ ನಮಗೆ ವಾಟರ್ ಸ್ಪೋರ್ಟ್ಸು, ನಂತರ ಫುಡ್ಡು, ನಂತರ ಸ್ಟೇ, ಇದು 3 ಉಳ್ಕೊಳ್ತವೆ ಪ್ಯಾಕೇಜ್ ಒಳಗೆ. ನೀವು ಆನ್ಲೈನ್ ಒಳಗೆ ಮೇಕ್ ಮೈ ಟ್ರಿಪ್ಪು booking.com, ಅದರ ನಂತರ ಅಗೋಡಾ ಎದ್ರೊಳಗಾದರೂ ಬುಕ್ ಮಾಡ್ಬೋದು, ಇಲ್ಲ ಡೈರೆಕ್ಟ್ಲಿನೂ ನಮ್ಮ ಕಡೆ ಬುಕ್ ಮಾಡ್ಕೊಳ್ಬೋದು. ಡೈರೆಕ್ಟ್ಲಿ ಬುಕ್ ಮಾಡಿದರೆ ನಿಮಗೆ ಎಲ್ಲ ಕಮಿಷನ್ ಎಲ್ಲ ಉಳಿತದೆ ಅದರೊಳಗೆ. ನೀವು ಡೈರೆಕ್ಟ್ಲಿ ಬುಕ್ ಮಾಡಿದರೆ ನಮ್ಮ ಜೊತೆ ಏನಾದರೂ ಟೈಮಿಂಗ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೋದು ಅದರೊಳಗೆ. ಇಲ್ಲಿ ವಾಸಿಸೋ ಜನರಿಗೆ, ಜೀವ ಜಂತುಗಳಿಗೆ ಇರುವಂತಹ ಒಂದು ಲೈಫ್ ಲೈನ್ ಕಾಳಿ ನದಿ. ಡಿಗ್ಗಿ ಎಂಬ ಒಂದು ಸಣ್ಣ ಹಳ್ಳಿಯಿಂದ ಹುಟ್ಟಿ ಸುಮಾರು 184 ಕಿಲೋಮೀಟರ್ ಹರಿಯುವ ಈ ನದಿ ಲಕ್ಷಾಂತರ ಜನಕ್ಕೆ ಜೀವವಾಗುತ್ತೆ. ಮ್ಯಾಂಗನೀಸ್ ಅದರಿನ ಅಂಶ ಯಥೇಚ್ಛವಾಗಿ ಇದ್ದು ಕಪ್ಪಾಗಿ ಕಾಣೋದ್ರಿಂದ ಈ ನದಿಗೆ ಕಾಳಿ ನದಿ ಅನ್ನೋ ಹೆಸರು ಬರುತ್ತೆ. ಇನ್ನು ಇಲ್ಲಿ ವಾಸಿಸೋ ಜನರಿಗಿರುವಂತಹ ಆ 2ನೇ ಆದಾಯದ ಮೂಲ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್. ಇಲ್ಲಿಂದ ರಿಲೀಸ್ ಆಗೋ ಕೆಮಿಕಲ್ಸ್ ನದಿ ಸೇರೋದ್ರಿಂದ ಕ್ರೊಕೊಡೈಲ್ಸ್ಗಳಿಗೆ ಒಂದು ಅತ್ಯುತ್ತಮ ಹ್ಯಾಬಿಟ್ಯಾಟ್ ಆಗುತ್ತೆ ಈ ನದಿ. ಈ ಕ್ರೊಕೊಡೈಲ್ಸ್ನ ನೋಡಲಿಕ್ಕೆ ಅಂತ ಒಂದು ಕ್ರೊಕೊಡೈಲ್ ಪಾರ್ಕನ್ನು ಸೆಟಪ್ ಮಾಡಿದ್ದಾರೆ. ಪುನಃ ಒಂದು 2-3 ಮೇಲ್ಗಡೆ ಬಂದಿದೆ, ಬಟ್ ತುಂಬ ಕಡಿಮೆ ನೋಡೋಕ್ಕೆ ಸಿಗೋದು. ಆ್ಯಕ್ಚುಲಿ ಲೈಕ್ ತುಂಬ ಕ್ರೊಕೊಡೈಲ್ಸ್ ಇಲ್ಲ, ಅಂದರೆ ಕ್ರೊಕೊಡೈಲ್ಸ್ ಇರ್ಬೋದೇನೋ, ಬಟ್ ನಮಗೆ ಕಾಣಿಸೋದು ಭಾಳ ಕಡಿಮೆ ಕಾಣುತ್ತೆ. ಸೊ ಕರೆಕ್ಟ್ ಟೈಮಲ್ಲಿ ನೋಡಿಕೊಂಡು ಬರಬೇಕು, ಅಥವಾ ಇಲ್ಲಿ ಬಂದು ಒಂದು ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡಿದ್ರೆ ಮೇ ಬಿ ಕಾಣುತ್ತೆ ಅಂತ ಅನಿಸುತ್ತೆ. ಇಲ್ಲಿ ನೋಡಲಿಕ್ಕೆ ಸಿಗುವಂಥದ್ದು ವಿಶ್ವದಲ್ಲೇ ದೀರ್ಘಕಾಲ ಜೀವಂತವಿರೋ ರೆಪ್ಟೈಲ್, ದ ಸಾಲ್ಟ್ ವಾಟರ್ ಕ್ರೊಕೊಡೈಲ್. ಕ್ರೊಕೊಡೈಲಿಡೇ ಫ್ಯಾಮಿಲಿಗೆ ಸೇರೋ ಈ ಮೊಸಳೆ ಸುಮಾರು 40ರಿಂದ 60 ವರ್ಷಗಳವರೆಗೆ ಜೀವಂತವಾಗಿರುತ್ತೆ. ದಾಂಡೇಲಿಯ ಅಭಯಾರಣ್ಯ ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನು ನಾವು ನೋಡಿ ಆಯಿತು. ಆದರೆ ಈ ಕಾಡಿನ ನಡುವೆ ಇರುವಂತಹ ಸಣ್ಣ ಸಣ್ಣ ಸ್ಥಳಗಳು ಇನ್ನೂ ಅತ್ಯದ್ಭುತವಾಗಿದೆ. ದಾಂಡೇಲಿಯಿಂದ ಸುಮಾರು 29 ಕಿಲೋಮೀಟರ್ ದೂರ ಬಂದಾಗ ಸಿಗೋದು ಅಂಥದ್ದೇ ಒಂದು ಜಾಗ. ದಾಂಡೇಲಿಯಿಂದ ಈ ಸ್ಥಳದವರೆಗೆ ಏನು ರೋಡ್ ಇದೆ, ಆ ರೋಡ್ ಕೂಡ ಕಾಡಿನ ಮಧ್ಯದಲ್ಲೇ ಇದೆ. ಮತ್ತು ರೋಡ್ ಏನಿದೆ ಬಹಳ ಸಣ್ಣದಾಗಿದೆ, ಕರ್ವಿಂಗ್ಸ್ ತುಂಬ ಇದೆ. ಸೊ ಹುಷಾರಾಗಿ ಡ್ರೈವ್ ಮಾಡ್ಕೊಂಡು ಬನ್ನಿ. ಬರೋದಾಗಿದ್ದರೆ ಎಂಟ್ರಿ ಫೀಸ್ ಇರುತ್ತೆ,
ಒಬ್ಬರಿಗೆ 50 ರೂಪಾಯಿ. ಗಾಡಿ ಏನಾದರೂ ಇದ್ದರೆ ಅದಕ್ಕೆ ಚಾರ್ಜಸ್ ಬೇರೆ. ಸೊ ನಾನು ಗಾಡೀಲಿ ಬಂದಿರೋದ್ರಿಂದ ಅಂದರೆ ಸ್ಕೂಟಿಲಿ ಬಂದಿರೋದ್ರಿಂದ 30 ರೂಪಾಯಿ, ನನಗೆ 50 ರೂಪಾಯಿ. ಸೊ ಟೋಟಲ್ 80 ರೂಪಾಯಲ್ಲಿ ಎಂಟ್ರಿ ಆಗುತ್ತೆ. ಎಂಟ್ರಿ ಮಾಡಿದ ತಕ್ಷಣ ಒಂದು 2 ಕಿಲೋಮೀಟ್ರ್ ಆಫ್ ರೋಡಿಗೆ ಬಂದರೆ ಎಂಟ್ರೆನ್ಸಿಗೆ ಬಂದು ನಿಂತ್ಕೊಳ್ತೀವಿ. ಇಷ್ಟು ದೊಡ್ಡ ಅರಣ್ಯದ ಮಧ್ಯದಲ್ಲಿ ರೂಪುಗೊಂಡಿರುವಂತಹ ಈ ಸ್ಥಳ ಪ್ರಕೃತಿಯ ಒಂದು ಸುಂದರ ವಿನ್ಯಾಸ ಅಂತಲೇ ಹೇಳ್ಬೋದು. ಈ ಸ್ಥಳದ ಹೆಸರು ಸಿಂತೇರಿ ರಾಕ್ ಫಾರ್ಮೇಷನ್ಸ್. ಇಲ್ಲಿರುವಂತಹ ಬಂಡೆಕಲ್ಲುಗಳು ಮುಖ್ಯವಾಗಿ ಬಸಾಲ್ಟಿಕ್ ಲಾವಾ ಅಂದರೆ ಜ್ವಾಲಾಮುಖಿಯ ಶಿಲೆಯಿಂದ ರೂಪುಗೊಂಡಿರುತ್ತೆ. ಇಲ್ಲಿರೋ ಗುಹೆಗಳು ಲಕ್ಷಾಂತರ ವರ್ಷಗಳ ಹಿಂದೆ ನಡೆದ ಅನೇಕ ವಾಲ್ಕ್ಯಾನಿಕ್ ಆಕ್ಟಿವಿಟೀಸ್ಗಳಿಂದ, ಜಿಯೋಲಾಜಿಕಲ್ ಮೂಮೆಂಟ್ಗಳಿಂದ ಮತ್ತು ಹವಾಮಾನದ ಪರಿಣಾಮದಿಂದ ರಚನೆಯಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ಆ ಗುಹೆಗಳನ್ನ ನೋಡಿ ಎಷ್ಟು ಭಯ ಆಗ್ತಾಯಿದೆಯೋ, ಆ ಹರಿಯೋ ನದಿನ ನೋಡಿ ಅಷ್ಟೇ ಖುಷಿ ಆಗ್ತಾ ಇದೆ. ಆ ಹರಿಯೋ ನೀರಿನ ಶಬ್ದ ದೂರದಿಂದ ಕೇಳ್ತಾ ಇತ್ತು. ಆ್ಯಕ್ಚುಲಿ ನಾನು ಅಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾದ್ರೂ ಆ ಹರಿಯೋ ನೀರಿನ ಶಬ್ದ ಕೇಳ್ತಾ ಇತ್ತು. ಹತ್ರ ಬಂದು ನೋಡಿದಾಗಲೇ ನಂಗೆ ಗೊತ್ತಾಗಿದ್ದು ಇಷ್ಟು ಸುಂದರವಾಗಿದೆ ಅಂತ. ದಾಂಡೇಲಿಗೆ ಬರೋ ಪ್ರತಿಯೊಬ್ಬರು ಮೆಚ್ಚುವಂತಹ ಆ 3 ವಿಚಾರಗಳು: ದೃಷ್ಟಿಯುದ್ದಕ್ಕೂ ಕಾಣುವ ಈ ವಿಶಾಲವಾದ ಕಾಳಿ ನದಿ, ದಾರಿಯುದ್ದಕ್ಕೂ ಕಾವಲಾಗಿ ಕಾಯುವ ಈ ಕಾಡು, ಮತ್ತೆ ಈ ಊರಿನ ಗಣೇಶ ಗುಡಿ ಎಂಬ ಸ್ಥಳದಲ್ಲಿ ನಡೆಯೋ ರಾಫ್ಟಿಂಗ್. 3, 2, 1 ದಾಂಡೇಲಿಯಲ್ಲಿ ರಾಫ್ಟಿಂಗ್ ಮಾಡಬೇಕು ಅಂತ ಇರೋ ಪ್ರತಿಯೊಬ್ಬರು ಬರಬೇಕಾಗಿರೋದು ಹಾರ್ನ್ಬಿಲ್ ಅಡ್ವೆಂಚರ್ ಝೋನ್ಗೆ. ಇಲ್ಲಿ ರಾಫ್ಟಿಂಗ್ ಅಷ್ಟೇ ಅಲ್ಲದೆ ಕಯಾಕಿಂಗ್, ಜಾರ್ಬಿಂಗ್ ಮತ್ತು ಜಿಪ್ ಲೈನ್ ಕೂಡ ಇರುತ್ತೆ. ಹೇಗೆ ದಾಂಡೇಲಿಗೆ ಗ್ರೀನ್ ಸಿಟಿ ಅಂತ ಹೆಸರಿದೆಯೋ ಹಾಗೆ ಉತ್ತರ ಕನ್ನಡ ಜಿಲ್ಲೆಗೆ ಜಲಪಾತಗಳ ತಾಣ ಅನ್ನೋ ಹೆಸರಿದೆ. ಇಲ್ಲಿರೋ ಸುಂದರವಾದ ಜಲಪಾತಗಳನ್ನು ನೋಡಲಿಕ್ಕೆ ದಾಂಡೇಲಿಯಿಂದ ಸುಮಾರು 1.5 ಗಂಟೆ ದೂರ ಬಂದು ನೀವು ಸೇರಬೇಕಾಗಿರೋದು ಯಲ್ಲಾಪುರ ತಾಲೂಕಿಗೆ. ದಾಂಡೇಲಿಯಿಂದ ಫಾಲ್ಸ್ವರೆಗೂ ಏನು ರೋಡ್ ಇದೆ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಸ್ಟ್ರೆಚ್ ಮಾತ್ರ ಒಂದು 2-3 ಕಿಲೋಮೀಟ್ರ್ ಮಾತ್ರ ಸ್ವಲ್ಪ ಆಫ್ ರೋಡಿಂಗ್ ಥರ ಅನಿಸುತ್ತೆ. ಬಿಟ್ಟರೆ ಇನ್ನೆಲ್ಲ ರೋಡು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಹೇಗೆ ಹಲವಾರು ಸಣ್ಣ ಸಣ್ಣ ನದಿಗಳು ಸೇರಿ ದೊಡ್ಡ ವಾಟರ್ ಫಾಲ್ಸ್ ಆಗುತ್ತೋ ಹಾಗೆ ಇಲ್ಲಿರೋ ಒಂದೊಂದು ಮರವು ಸೇರಿ ಆಗುವಂಥದ್ದೇ ಪಶ್ಚಿಮ ಘಟ್ಟ, ದ ಗ್ರೇಟ್ ವೆಸ್ಟರ್ನ್ ಘಾಟ್ಸ್. ಸುಮಾರು 1600 ಕಿಲೋಮೀಟರ್ ಹರಡಿಕೊಂಡಿರುವಂತಹ ಈ ಬೆಟ್ಟಗಳ ಸಾಲನ್ನ ಸಹ್ಯಾದ್ರಿ ಅಂತ ಕರೀತಾರೆ. ಗುಜರಾತಿನಿಂದ ಶುರುವಾಗುವ ಈ ಸಹ್ಯಾದ್ರಿಯ ಸಾಲುಗಳು ಕೊನೆಯಾಗುವುದು ಕನ್ಯಾಕುಮಾರಿಯಲ್ಲಿ. ಇಷ್ಟು ವಿಶಾಲವಾದ ಪಶ್ಚಿಮ ಘಟ್ಟದ ನಡುವಲ್ಲಿ ಹಲವಾರು ಹೆಸರೇ ಇಲ್ಲದ ನದಿಗಳೆಲ್ಲ ಸೇರಿ ಸುಮಾರು 15 ಮೀಟರ್ ಹೈಟಿಂದ ಬೀಳುವ ಈ ಸಣ್ಣ ಫಾಲ್ಸ್ನ ಹೆಸರೇ ಸಾತೋಡಿ ಫಾಲ್ಸ್. ಇಲ್ಲಿರೋ ಕಾಡು ಮೇಡುಗಳಿಗೆ ಕಾಳಿ ನದಿ ಎಷ್ಟು ಮುಖ್ಯವೋ ಹಾಗೆ ಯಲ್ಲಾಪುರದಿಂದ ದಾಂಡೇಲಿಗೆ ಹೋಗ್ಲಿಕ್ಕೆ ಇರೋ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸಾತೋಡಿ ಫಾಲ್ಸ್ನಿಂದ 5 ಕಿಲೋಮೀಟರ್ ದೂರ ಬಂದಾಗ ಸಿಗೋದೆ ಈ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್. ಬರೀ ಮನುಷ್ಯರು ಮಾತ್ರ ಅಲ್ಲ, ಗಾಡಿಗಳು ಕೂಡ ಓಡಾಡ್ಬೋದು, ಅಷ್ಟು ಗಟ್ಟಿಯಾಗಿ ಮಾಡಿದ್ದಾರೆ. ನೋಡಿ, ದೊಡ್ಡ ದೊಡ್ಡ ಪಿಲ್ಲರ್ ಇದೆ ಆ ಸೈಡು ಈ ಸೈಡು, ಮಧ್ಯದಲ್ಲಿ ಈ ಹ್ಯಾಂಗಿಂಗ್ ಬ್ರಿಡ್ಜ್. ಜಲಪಾತಗಳ ಬೇಟೆಯಲ್ಲಿ ಸಿಕ್ಕ 2ನೇ ವಾಟರ್ ಫಾಲ್ಸು ಸಾತೋಡಿ ಫಾಲ್ಸ್ಗಿಂತ ಸುಮಾರು 15 ಪಟ್ಟು ದೊಡ್ಡದಾಗಿತ್ತು. ಬೇಡ್ತಿ ನದಿ ಕಾಡಿನ ಮಧ್ಯವೆಲ್ಲ ಹರಿದು ಬಂದು ಸುಮಾರು 200 ಮೀಟರ್ ಹೈಟಿಂದ ಬೀಳುವಂತಹ ಈ ಫಾಲ್ಸ್ನ ಹೆಸರು ಮಾಗೋಡ್ ಫಾಲ್ಸ್. ಯಲ್ಲಾಪುರದಿಂದ
ಸುಮಾರು 18 ಕಿಲೋಮೀಟರ್ ದೂರ ಇರೋ ಈ ಫಾಲ್ಸ್ನ ತಲುಪಲಿಕ್ಕೆ 1-2 ಕಿಲೋಮೀಟರ್ ಆಫ್ ರೋಡಿಂಗ್ ಮಾಡಬೇಕಾಗತ್ತೆ. ಇಲ್ಲಿ ಬೀಳೋ ಬೇಡ್ತಿ ನದಿ ಗಂಗಾವಳಿ ನದಿಗೆ ಸೇರಿ ಕೊನೆಗೆ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ನಮ್ಮ ಪಶ್ಚಿಮ ಘಟ್ಟ ಎಷ್ಟು ಅದ್ಭುತವಾಗಿದೆ ಅಂದರೆ ಇದರ ಯಾವ ಮೂಲೆಯಿಂದ ಸನ್ಸೆಟ್ ನೋಡಿದ್ರೂ ಅತ್ಯದ್ಭುತವಾಗಿ ಕಾಣುತ್ತೆ. ಇಲ್ಲಿನ ದಟ್ಟವಾದ ಕಾಡು ಮೇಡುಗಳ ನಡುವೆ ವಿರಾಮವಾಗಿ ಹರಿಯುತ್ತಿರುವ ಗಂಗಾವಳಿ ನದಿಯ ಜೊತೆಗೆ ಸೂರ್ಯಾಸ್ತ ನೋಡುವಂತಹ ಒಂದು ಸ್ಥಳ ಮಾಗೋಡ್ ಫಾಲ್ಸ್ನ ಹತ್ರ ಇದೆ. ಆ ಸ್ಥಳವೇ ಜೇನುಕಲ್ಲುಗುಡ್ಡ. ಸೂರ್ಯಾಸ್ತದ ಸನ್ನಿವೇಶ ಹೇಗಿತ್ತು ಅಂದರೆ ಆಗ ತಾನೇ ಮನೆ ಸೇರಿದ್ದ ಸೂರ್ಯ ತನ್ನ ಛಾಯೆಯನ್ನ ನಮಗೆಲ್ಲರಿಗೋಸ್ಕರ ಬಿಟ್ಟು ಹೋದ ಹಾಗಿತ್ತು. ಹಸಿರಾದ ಈ ಬೆಟ್ಟ ಗುಡ್ಡಗಳ ನಡುವೆ ನಿಂತು ಪ್ರಕೃತಿಯ ಸುಂದರ ವಿನ್ಯಾಸವನ್ನು ನೋಡುತ್ತಿದ್ದ ನಮ್ಮೆಲ್ಲರ ಮೊಗದಲ್ಲಿ ಮಂದಹಾಸವಿತ್ತು. ದಾಂಡೇಲಿಯನ್ನ ನೋಡ್ಲಿಕ್ಕೆ ಬಂದ ನಮ್ಮನ್ನ ಇಲ್ಲಿದ್ದ ಅರಣ್ಯ ಸಂಪತ್ತು ಮತ್ತೆ ಇಲ್ಲಿ ಸಿಕ್ಕ ಸುಂದರ ಮನಸ್ಸುಗಳು ಪುನಃ ಬನ್ನಿ ಅಂತ ಕೈ ಬೀಸಿ ಕರೆದ ಹಾಗಿತ್ತು.